ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವಿವಿಧ ಲೋಡಿಂಗ್ಗಳಲ್ಲಿ ಕೆಪಾಸಿಟರ್ ರನ್ ಮೋಟರ್ನ ಸ್ಟಾರ್ಟಿಂಗ್ ಮತ್ತು ರನ್ನಿಂಗ್ ವೈಂಡಿಂಗ್ ಕರೆಂಟ್ಗಳನ್ನು ಹೇಗೆ ಹೋಲಿಸುವುದು ಮತ್ತು ಸ್ಪೀಡ್ ಅನ್ನು ಅಳೆಯುವುದು ಹೇಗೆ ಎಂದು ನಾವು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ನಿರ್ದಿಷ್ಟ ಲೋಡ್ ಸ್ಥಿತಿಯಲ್ಲಿ ಪ್ರತಿ ವೈಂಡಿಂಗ್ ಕರೆಂಟ್ ಅನ್ನು ಅಳೆಯುವುದು, ನಿರ್ದಿಷ್ಟ ಲೋಡ್ಗೆ ಮೋಟರ್ ಅನ್ನು ಲೋಡ್ ಮಾಡುವುದು. ಈ ಪ್ರಾಕ್ಟಿಕಲ್ ಕಾರ್ಯಗಳನ್ನು ಮಾಡಲು ಅಗತ್ಯವಿರುವ ಟೂಲ್ಗಳು ಮತ್ತು ಇಕ್ವಿಪ್ಮೆಂಟ್ಗಳನ್ನು ನಾವು ಸಂಗ್ರಹಿಸೋಣ. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ಮೂವಿಂಗ್ ಐರನ್ ಅಮೀಟರ್, ಟ್ಯಾಕೋಮೀಟರ್, ಕೆಪಾಸಿಟರ್ ರನ್ ಮೋಟರ್, ಬ್ರೇಕ್ ಲೋಡ್ ಅರೇಂಜ್ಮೆಂಟ್, ಸಿಂಗಲ್ ಪೋಲ್ ನೈಫ್ ಸ್ವಿಚಸ್, ಕನೆಕ್ಟಿಂಗ್ ಕೇಬಲ್ ಅಗತ್ಯವಿರುವಂತೆ, ಮೆಗರ್. ಮೇನ್ ವೈಂಡಿಂಗ್ ಮತ್ತು ಸ್ಟಾರ್ಟಿಂಗ್ ವೈಂಡಿಂಗ್ ಬಗ್ಗೆ ನಾವು ಚರ್ಚಿಸೋಣ. ಮೇನ್ ವೈಂಡಿಂಗ್ ಅನ್ನು ಕಡಿಮೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಮತ್ತು ಹೆಚ್ಚಿನ ಇಂಡಕ್ಟೆನ್ಸ್ ನೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಎಸಿ ಪವರ್ ಸಪ್ಲೈಗೆ ಸಂಪರ್ಕಿಸಿದಾಗ ಬಲವಾದ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ರಚಿಸುವಾಗ ಈ ಸಂಯೋಜನೆಯು ಮೇನ್ ಕರೆಂಟ್ ಅನ್ನು ಪರಿಣಾಮಕಾರಿಯಾಗಿ ಸಾಗಿಸಲು ಅನುವು ಮಾಡಿಕೊಡುತ್ತದೆ. ಮೇನ್ ವೈಂಡಿಂಗ್ ಸ್ಥಿರವಾಗಿರುತ್ತದೆ, ಅಂದರೆ ಅದು ಚಲಿಸುವುದಿಲ್ಲ. ಈ ಮೋಟರ್ನ ಸ್ಟೇಟರ್ನಲ್ಲಿ ಸ್ಥಿರವಾಗಿರುತ್ತದೆ ಮತ್ತು ರೋಟರ್ ಅನ್ನು ಸುತ್ತುವರೆದಿದೆ. ಎಸಿ ಕರೆಂಟ್ ಮೇನ್ ವೈಂಡಿಂಗ್ ಮೂಲಕ ಹರಿಯುವಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಉತ್ಪಾದಿಸುತ್ತದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ನಲ್ಲಿ ಕರೆಂಟ್ಗಳನ್ನು ಉಂಟು ಮಾಡಲು ಮತ್ತು ಅದನ್ನು ತಿರುಗಿಸಲು ಅವಶ್ಯಕವಾಗಿದೆ. ಮೋಟಾರ್ನ ಕಾರ್ಯಾಚರಣೆಯ ಉದ್ದಕ್ಕೂ ಮೇನ್ ವೈಂಡಿಂಗ್ ಸಕ್ರಿಯವಾಗಿದೆ. ಮೋಟಾರ್ ಪ್ರಾರಂಭವಾದಾಗ ಮತ್ತು ಅದರ ರೇಟೆಡ್ ಸ್ಪೀಡ್ ಅನ್ನು ತಲುಪಿದ ನಂತರ ಮೇನ್ ವೈಂಡಿಂಗ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಉತ್ಪಾದಿಸುತ್ತದೆ. ಅದು ಮೋಟಾರ್ ಅನ್ನು ಚಾಲನೆಯಲ್ಲಿರಿಸುತ್ತದೆ. ಮೇನ್ ವೈಂಡಿಂಗ್ಗೆ ಹೋಲಿಸಿದರೆ ಸ್ಟಾರ್ಟಿಂಗ್ ವೈಂಡಿಂಗ್ ಅನ್ನು ಹೆಚ್ಚಿನ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಮತ್ತು ಕಡಿಮೆ ಇಂಡಕ್ಟೆನ್ಸ್ ನೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಈ ಸಂಯೋಜನೆಯು ಮೇನ್ ಮತ್ತು ಸ್ಟಾರ್ಟಿಂಗ್ ವೈಂಡಿಂಗ್ಗಳ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ನಡುವಿನ ಫೇಸ್ ವ್ಯತ್ಯಾಸವನ್ನು ಉತ್ಪತ್ತಿ ಮಾಡುತ್ತದೆ. ಇದು ಸ್ಟಾರ್ಟಿಂಗ್ ಪ್ರಕ್ರಿಯೆಯಲ್ಲಿ ಮೋಟಾರ್ ತಿರುಗುವಿಕೆಯನ್ನು ಪ್ರಾರಂಭಿಸಲು ನಿರ್ಣಾಯಕವಾಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ಗಳ ನಡುವೆ ಅಗತ್ಯವಿರುವ ಫೇಸ್ ಶಿಫ್ಟ್ ಅನ್ನು ಸಾಧಿಸಲು ಸ್ಟಾರ್ಟಿಂಗ್ ವೈಂಡಿಂಗ್ ಅನ್ನು ಸಾಮಾನ್ಯವಾಗಿ ಮೇನ್ ವೈಂಡಿಂಗ್ನಿಂದ ಭೌತಿಕವಾಗಿ ಸ್ಥಳಾಂತರಿಸಲಾಗುತ್ತದೆ. ಈ ಸ್ಥಳಾಂತರವನ್ನು ವಿಭಿನ್ನ ಕೋನದಲ್ಲಿ ವೈಂಡಿಂಗ್ ಇರಿಸುವ ಮೂಲಕ ಅಥವಾ ಸ್ಟೇಟರ್ನಲ್ಲಿ ವಿವಿಧ ಸ್ಲಾಟ್ಗಳನ್ನು ಬಳಸುವುದರ ಮೂಲಕ ಸಾಧಿಸಬಹುದು. ಸ್ಟಾರ್ಟಿಂಗ್ ವೈಂಡಿಂಗ್ ಮೋಟರ್ನ ಆರಂಭಿಕ ಹಂತದಲ್ಲಿ ಮಾತ್ರ ಸಕ್ರಿಯವಾಗಿರುತ್ತದೆ. ಇದು ಮೋಟರಿನ ಇನರ್ಷಿಯಾವನ್ನು ಹೋಗಲಾಡಿಸಲು ಮತ್ತು ಅದನ್ನು ತಿರುಗಿಸಲು ಅಗತ್ಯವಾದ ಆರಂಭಿಕ ಟಾರ್ಕ್ ಅನ್ನು ಒದಗಿಸುತ್ತದೆ. ಸ್ಟಾರ್ಟಿಂಗ್ ವೈಂಡಿಂಗ್ ವಿನ್ಯಾಸವು ಮೇನ್ ವೈಂಡಿಂಗ್ಗೆ ಹೋಲಿಸಿದರೆ ಹೆಚ್ಚಿನ ಆರಂಭಿಕ ಟಾರ್ಕ್ ಅನ್ನು ಒದಗಿಸುತ್ತದೆ. ಇದು ಆರಂಭಿಕ ರೆಸಿಸ್ಟೆನ್ಸ್ ಅನ್ನು ಜಯಿಸಲು ಮತ್ತು ಮೋಟಾರ್ ಚಲಿಸುವಂತೆ ಮಾಡಲು ನಿರ್ಣಾಯಕವಾಗಿದೆ. ಮೇನ್ ವೈಂಡಿಂಗ್ ಮತ್ತು ಸ್ಟಾರ್ಟಿಂಗ್ ವೈಂಡಿಂಗ್ ವಿಶಿಷ್ಟ ಗುಣಲಕ್ಷಣಗಳನ್ನು ಸಂಯೋಜಿಸುವ ಮೂಲಕ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಪರಿಣಾಮಕಾರಿಯಾಗಿ ತನ್ನ ತಿರುಗುವಿಕೆಯನ್ನು ಪ್ರಾರಂಭಿಸಬಹುದು ಮತ್ತು ಉಳಿಸಿಕೊಳ್ಳಬಹುದು. ಇದು ಮನೆಗಳು ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ವಿವಿಧ ಅನ್ವಯಿಕೆಗಳಿಗೆ ಸೂಕ್ತವಾಗಿದೆ. ಎಸಿ ಸಿಂಗಲ್ ಫೇಸ್ ಕೆಪಾಸಿಟರ್ ರನ್ ಮೋಟಾರ್ ಅನ್ನು ಸಂಪರ್ಕಿಸುವುದು, ಓಡಿಸುವುದು ಮತ್ತು ಸ್ಪೀಡ್, ಸ್ಟಾರ್ಟಿಂಗ್ ಮತ್ತು ರನ್ನಿಂಗ್ ಕರೆಂಟ್ ಅನ್ನು ಅಳೆಯುವುದು. ವೈಂಡಿಂಗ್ ಮತ್ತು ರನ್ನಿಂಗ್ ವೈಂಡಿಂಗ್ ಟರ್ಮಿನಲ್ಗಳನ್ನು ಗುರುತಿಸಿ. ಒಮ್ಮೀಟರ್ ಅನ್ನು ಕಡಿಮೆ ರೆಸಿಸ್ಟೆನ್ಸ್ ಶ್ರೇಣಿಗೆ ಹೊಂದಿಸಿ ಟರ್ಮಿನಲ್ಗಳ ನಡುವಿನ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಸಾಮಾನ್ಯವಾಗಿ ಹೆಚ್ಚಿನ, ಅಂದರೆ 16 ಓಮ್ಗಳಷ್ಟು ರೆಸಿಸ್ಟೆನ್ಸ್ ಮೌಲ್ಯವನ್ನು ಹೊಂದಿರುವ ಸ್ಟಾರ್ಟಿಂಗ್ ವೈಂಡಿಂಗ್ಗೆ ಹೋಲಿಸಿದರೆ ಮೇನ್ ವೈಂಡಿಂಗ್ ಕಡಿಮೆ ರೆಸಿಸ್ಟೆನ್ಸ್ ಮೌಲ್ಯವನ್ನು, ಸಾಮಾನ್ಯವಾಗಿ ಕೆಲವು ಓಮ್ಸ್ಗಳನ್ನು ಹೊಂದಿರಬೇಕು. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಪರೀಕ್ಷೆ. ಪವರ್ ಸಪ್ಲೈನಿಂದ ಮೋಟಾರ್ ಸಂಪರ್ಕ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ರತಿ ವೈಂಡಿಂಗ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಲು ಮೆಗ್ಗರ್ ಎಂದು ಕರೆಯಲಾಗುವ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟರ್ ಅನ್ನು ಬಳಸಿ. ಸ್ಟಾರ್ಟಿಂಗ್ ವೈಂಡಿಂಗ್ಗೆ ಹೋಲಿಸಿದರೆ ಮೇನ್ ವೈಂಡಿಂಗ್ ಹೆಚ್ಚಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಹೊಂದಿರಬೇಕು. ಪರೀಕ್ಷೆಯಲ್ಲಿರುವ ಮೋಟರ್ಗೆ ಸೂಕ್ತವಾದ ಅಮೀಟರ್ ಶ್ರೇಣಿಯನ್ನು ಆಯ್ಕೆ ಮಾಡಿ. ಬ್ರೇಕ್ ಲೋಡ್ ವ್ಯವಸ್ಥೆಯೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿ. ಸಿಂಗಲ್ ಪೋಲ್ ನೈಫ್ ಸ್ವಿಚ್ಗಳು S2,
S3 ಮತ್ತು S4 ಅನ್ನು ಸಂಪರ್ಕಿಸಿ. ಯಾವುದೇ ಲೋಡ್ ಇಲ್ಲದೆ ಮೋಟಾರ್ ಅನ್ನು ಪ್ರಾರಂಭಿಸಿ ಮತ್ತು ಮೋಟಾರ್ ರೇಟೆಡ್ ಸ್ಪೀಡ್ ಅನ್ನು ಪಡೆದ ನಂತರ ಸ್ವಿಚ್ S2, S3 ಮತ್ತು S4 ಅನ್ನು ತೆರೆಯಿರಿ. ಅಮ್ಮೀಟರ್ ಅನ್ನು ಊದಿ ಮತ್ತು ದಾಖಲಿಸಿ, ಸ್ಪೀಡ್ ಅನ್ನು ಅಳೆಯಿರಿ ಮತ್ತು ಕೋಷ್ಟಕದಲ್ಲಿ ದಾಖಲಿಸಿ. E3 ಅರ್ಧಪೂರ್ಣ ಲೋಡ್ ಕರೆಂಟ್ ಅನ್ನು ಓದುವವರೆಗೆ ಲೋಡ್ ಅನ್ನು ಹೊಂದಿಸಿ. ಪ್ರತಿ ವೈಂಡಿಂಗ್ ಕರೆಂಟ್ಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಪೂರ್ಣ ಲೋಡ್ನಲ್ಲಿ ಅಮ್ಮೀಟರ್ಗಳ ರೀಡಿಂಗ್ ಮತ್ತು ಸ್ಪೀಡ್ ಅನ್ನು ದಾಖಲಿಸಿ. ಉಪಸಂಹಾರ: ಕಡಿಮೆ ಕರೆಂಟ್ ಅನ್ನು ಸೆಳೆಯುವ ವೈಂಡಿಂಗ್ ಮೇನ್ ವೈಂಡಿಂಗ್ ಆಗಿರುವ ಸಾಧ್ಯತೆ ಇದೆ. ಮೇನ್ ವೈಂಡಿಂಗ್ ಸಾಮಾನ್ಯವಾಗಿ ಕಡಿಮೆ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತದೆ. ಇದು ಸಾಮಾನ್ಯ ಕಾರ್ಯಾಚರಣೆಯ ಸಮಯದಲ್ಲಿ ಕಡಿಮೆ ಕರೆಂಟ್ ಬಳಕೆಗೆ ಕಾರಣವಾಗುತ್ತದೆ. ಹೆಚ್ಚಿನ ಕರೆಂಟ್ ಅನ್ನು ಸೆಳೆಯುವ ವೈಂಡಿಂಗ್ ತನ್ನ ಹೆಚ್ಚಿನ ರೆಸಿಸ್ಟೆನ್ಸ್ ಗುಣಲಕ್ಷಣಗಳಿಂದಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ಆಗಿರುವ ಸಾಧ್ಯತೆ ಇದೆ. ವಿವಿಧ ಲೋಡಿಂಗ್ಗಳಲ್ಲಿ ಕೆಪಾಸಿಟರ್ ರನ್ ಮೋಟರ್ನ ಸ್ಟಾರ್ಟಿಂಗ್ ಮತ್ತು ರನ್ನಿಂಗ್ ವೈಂಡಿಂಗ್ ಕರೆಂಟ್ಗಳನ್ನು ಹೋಲಿಸುವುದು ಮತ್ತು ವೇಗವನ್ನು ಅಳೆಯುವುದು ಹೇಗೆ ಎಂಬುದರ ಕುರಿತ ಅಭ್ಯಾಸವು ಇದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಈಗ ನಿಮಗೆ ಇದು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇವೆ. ನಿರ್ದಿಷ್ಟ ಲೋಡ್ ಸ್ಥಿತಿಯಲ್ಲಿ ಪ್ರತಿ ವೈಂಡಿಂಗ್ನಲ್ಲಿ ಕರೆಂಟ್ ಅನ್ನು ಅಳೆಯುವುದು, ನಿರ್ದಿಷ್ಟ ಲೋಡ್ಗೆ ಮೋಟಾರ್ ಅನ್ನು ಲೋಡ್ ಮಾಡುವುದು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು.